ಮಲ್ನಾಡಲ್ಲಿ ನಿಮ್ಮ ಮಗು ಓದಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ದಿ ಬೆಸ್ಟ್ ಸ್ಕೂಲು ಕಾಲೇಜು ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. PUC ಮಕ್ಕಳಿಗೆ ಸೈನ್ಸ್ ವಿಭಾಗದಲ್ಲಿ ಓದುವಂತಹ ಮಕ್ಕಳಿಗೆ ಇಲ್ಲಿರುವಂತಹ ಲ್ಯಾಬ್ ಅನ್ನ ನೋಡಿದ್ರೆ ನೀವು ದಂಗಾಗಿ ಹೋಗ್ಬೇಕು. ಆ ಲ್ಯಾಬ್ ಒಳಗಡೆನೂ ಕೂಡ ನಾನು ಹೋಗ್ತೀನಿ, ಇಡೀ ಕ್ಯಾಂಪಸ್ ಅನ್ನ ನಿಮ್ಗೆ ಇವತ್ತು ತೋರಿಸ್ತೀನಿ. ಇಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಾಂಶುಪಾಲರು ನನ್ನ ಜೊತೆಗೆ ಇದ್ದಾರೆ, ರೋಹಿತ್ ವಿ ಅವರು. ಸರ್ ನಮಸ್ಕಾರ, ಸ್ವಾಗತ. ಬನ್ನಿ. ನಿಮ್ಮನ್ನ ಬಹುಶಃ ಮೋದಿಯವರು ಕೂಡ ಭೇಟಿಯಾಗಿದ್ದಾರೆ, ಅಲ್ಲೂ ಕೂಡ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಶ್ಲಾಘನೆ ಸಿಕ್ಕಿದೆ, ಪ್ರಶಸ್ತಿಗಳು ಸಿಕ್ಕಿದೆ. ಅಂತವರ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋದು ಬಹುಶಃ ನನ್ನ ಒಂದು ಇವತ್ತಿನ ಒಂದು ಸೌಭಾಗ್ಯ ಅಂತ ಅನ್ಕೊಂತೀನಿ. ಜೊತೆಗೆ ನಾನು ಇವತ್ತು ಇಲ್ಲಿಗೆ ಬರೋದಕ್ಕೆ ಈ ಒಂದು ಪೇಪರ್ ಆರ್ಟಿಕಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಇದನ್ನ ನಾನು ಇವತ್ತು ಬೆಳಿಗ್ಗೆನೆ ಓದಿರುವಂತದ್ದು. ನೋಡಿ, ಭವಿಷ್ಯದ ಭರವಸೆಯ ಹೊಂಗಿರಣ ಮತ್ತೆ ಹೊಂಗಿರಣ PU ಕಾಲೇಜು ಅಂತ ಒಂದು ಆರ್ಟಿಕಲ್ ಬಂದಿತ್ತು ಸರ್. ಇದು ಒಟ್ಟು 12 ಎಕರೆ ವಿಸ್ತೀರ್ಣ ಇರುವಂತ ಕ್ಯಾಂಪಸ್. ಮಲೆನಾಡು ಅಂದ್ರೆ ಸಂಸ್ಕಾರಕ್ಕೆ ಹೆಸರಾದಂತ. ಹೌದು. ಆ ಸಂಸ್ಕಾರನ ಕೂಡ ನಾವು ಉಳಿಸ್ಕೋಬೇಕು, ಹಾಗೆ ಜೀವನ ಮೌಲ್ಯಗಳನ್ನ ಉಳಿಸ್ಕೋಬೇಕು, ಹಾಗೆ ಮಕ್ಕಳಿಗೆ ಒತ್ತಡ ರಹಿತವಾದ ಶಿಕ್ಷಣ ಸಿಗ್ಬೇಕು. ಈ ಮೂರನ್ನ ಸೇರಿಸಿ ನಾವು ಮಾಡಿದಾಗಿದ್ರಿಂದ ಇಲ್ಲಿಗೆ ಪ್ರತಿ ವರ್ಷ ಅದೆಷ್ಟೋ ಜನ ವಿಜ್ಞಾನಿಗಳು ಬಂದು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ. 2006ನೇ ಇಸ್ವಿಯಲ್ಲಿ ನಮ್ಮ ಕ್ಯಾಂಪಸ್ ನಲ್ಲೇ ಒಂದು ಕಾಲೇಜನ್ನ ಆರಂಭ ಮಾಡ್ಬೇಕಂತ ಆಯ್ತು. ಅಂದ್ರೆ ಹೊರಗಡೆ ಹೋಗ್ಬಾರ್ದು, ನಮ್ಮಲ್ಲಿ 10th ತನಕ ಓದಿದ ಮಕ್ಕಳು ಹೊರಗಡೆ ಹೋಗ್ಬಾರ್ದು, ಅವ್ರಿಗೆ ಇಲ್ಲೇ ಗುಣಮಟ್ಟದ ಶಿಕ್ಷಣ ಇದೇ ತರ ವಾತಾವರಣದಲ್ಲಿ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ನಮ್ಮ PU ಕಾಲೇಜನ್ನ ಆರಂಭ ಮಾಡಿದ್ವಿ. ಹೊಂಗಿರಣ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಅಂತ. ವಾ. ನೋಡಿ ವೀಕ್ಷಕರೇ, ನಾನ್ ಹೇಳ್ತೀನಿ, ನಾನು ಇದುವರೆಗೂ ಈ ತರ ಒಂದು ವಿದ್ಯಾಸಂಸ್ಥೆನ ತೋರಿಸ್ಲೇ ಇಲ್ಲ. ನಮ್ದು ಆಕ್ಚುಲಿ 50 ಜನ ಒಂದು ಸೆಕ್ಷನ್ ನಾವು ತಗೊಳ್ತೀವಿ. ಈಗ ಫಸ್ಟ್ PUC PCMB 50 ಜನಕ್ಕೆ, PCMC 50 ಜನಕ್ಕಿದೆ. ಹಾಗೆ ಸೆಕೆಂಡ್ PUC PCMB 50, PCMC 50 ಜನಕ್ಕೆ ನಾವು ಸೀಟ್ ಅನ್ನ ಕೊಡ್ತೀವಿ. ಅಡ್ಮಿಷನ್ ಮಾಡಿಸೋದು ಆಮೇಲೆ ಫಸ್ಟ್ ಕ್ಯಾಂಪಸ್ಗೆ ಬನ್ನಿ. ಕ್ಯಾಂಪಸ್ ನೋಡಿದ್ಮೇಲೆ ನೀವು ಖಂಡಿತ ವಾಪಸ್ ಹೋಗಲ್ಲ. ಅಷ್ಟು ಒಳ್ಳೆಯ ವಾತಾವರಣ ನಾವು ಇಲ್ಲಿ ಕಲ್ಪಿಸ್ಕೊಟ್ಟಿದೀವಿ ಮಕ್ಕಳಿಗೆ. ಈಗ 10th ಅಲ್ಲಿ ಏನೋ ಪರ್ಸೆಂಟೇಜ್ ಕಡಿಮೆ ಇದೆ ಸೀಟ್ ಕೊಡಲ್ಲ ಅಂತ ಹೇಳಲ್ಲ, ಅಥವಾ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ನಿಮಗೆ ಮಾತ್ರ ಸೀಟ್ ಕೊಡ್ತೀವಿ ಅಂತ ನಾವೆಲ್ಲೂ ಹೇಳಲ್ಲ. ಯಾರೇ ಬಂದ್ರು ಸೀಟ್ ಕೊಡ್ತೀವಿ, ಆದ್ರೆ ಅವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಬೇಕು. ಅಂತವ್ರು 35% ಇದ್ರೆ ನಾವು ಸೀಟ್ ಕೊಡ್ತೀವಿ. ಆಸಕ್ತಿ ನಮಗೆ ಅರ್ಥ ಆಗ್ಬೇಕು ಇಂಟರ್ವ್ಯೂ ಅಲ್ಲಿ. ನಮ್ಮಲ್ಲಿ ಹೇಗೆ ಅಂದ್ರೆ CET, NEET ಮತ್ತೆ JEE ಎಕ್ಸಾಮ್ ಕೂಡ ಕೋಚಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದೀವಿ. ಯಾಕಂದ್ರೆ ಈಗ PU ಅಂದ ತಕ್ಷಣ ಎಲ್ಲರೂ ಕೋಚಿಂಗ್ ಹೇಗಿದೆ ಅಂತ ನೋಡಿ. ಇಷ್ಟು ಕ್ವಾಲಿಟಿ ಗುಣಮಟ್ಟದ ಸೈನ್ಸ್ ಎಜುಕೇಶನ್ ಜೊತೆಗೆ ಅತ್ಯುತ್ತಮವಾದ CET, NEET ಕೋಚಿಂಗ್ ಅನ್ನು ಕೂಡ ನಾವು ಕೊಡ್ತಾ ಇದೀವಿ. ಶಿವಮೊಗ್ಗದ ಒಂದು ಪ್ರಖ್ಯಾತ ಸಂಸ್ಥೆ ಪರಿನೀಟ್ ಅಕಾಡೆಮಿ ಅಂತ, ಅವ್ರ ಜೊತೆ ನಮ್ಮ ಟೈಅಪ್ ಇದೆ. ಸೊ ಅವರ ಎಕ್ಸ್ಪರ್ಟ್ಗಳು ಅಂದ್ರೆ ಸುಮಾರು 30-35 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಉಪನ್ಯಾಸಕರುಗಳು ಇಲ್ಲಿ ಬರ್ತಾರೆ. ವಾರದಲ್ಲಿ 2 ದಿನ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಕ್ಕಳಿಗೆ ಪ್ರತಿ ಪಾಠದ ಮೇಲೆ CET, NEET ಮತ್ತೆ JEE ಬಗ್ಗೆ ಸೆಪರೇಟ್ ಆಗಿ ಡಿಸ್ಕಷನ್ ಮಾಡ್ತಾರೆ. ಹಾಗೆ ನಮ್ಮ ಸ್ಟಡಿ ಮೆಟೀರಿಯಲ್ಗಳು ಕೂಡ ರಾಜಸ್ಥಾನದ ಕೋಟದಲ್ಲಿ ನಾವು ಮಾಡಿಸ್ತೀವಿ. ಅಲ್ಲಿಯ ಫೇಮಸ್ ಉಪನ್ಯಾಸಕರ ಹತ್ರ ನಮ್ಮ ಬುಕ್ ಅನ್ನ ಬರೆಸಿ ಅದನ್ನ ನಾವಿಲ್ಲಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀವಿ. ವರ್ಷದಲ್ಲಿ ಹೆಚ್ಚು ಕಡಿಮೆ 600 ಗಂಟೆಗಳ ಕಾಲ ಅವರು ಪಾಠವನ್ನ ಕೇಳ್ತಾರೆ. ಬರೀ CET ಸಂಬಂಧಪಟ್ಟಿದ್ದು 100ಕ್ಕೂ ಹೆಚ್ಚು ಟೆಸ್ಟ್ ಗಳನ್ನ ನಾವು ಮಾಡ್ತೀವಿ. ಆ ತರದ ಎಕ್ಸ್ಪೋಜರ್, ಅಷ್ಟು ಡೆಡಿಕೇಟೆಡ್ CET, NEET, JEE ಕೋಚಿಂಗ್ ಇರುತ್ತೆ ನಮ್ಮ. ಅದರಿಂದ ನಮಗೆ ಎಲ್ಲ ಫೀಲ್ಡ್ ಅಲ್ಲೂ ಸಕ್ಸಸ್ ರೇಟ್ ಕೊಡ್ತಾ ಇದೀವಿ ನಾವು. ಈವನ್ ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್, ಇದೆಲ್ಲ ರಿಸಲ್ಟ್ ಹೆಂಗೆ ಸರ್, ಎಷ್ಟು ಆಗಿದೆ? ರಿಸಲ್ಟ್ ನಮ್ದು ಶುರು ಆಗಿದ ವರ್ಷದಿಂದ 95 ಅಬೋ ಇದೆ. ಹಾಗೆ ಲಾಸ್ಟ್ 5 ವರ್ಷಗಳಿಂದ 100% ರಿಸಲ್ಟ್ ನ ಕೊಡ್ತಾ ಇದೀವಿ. ಎಲ್ಲಕ್ಕಿಂತ ಬಹಳ ಮುಖ್ಯ ಏನ್ ಗೊತ್ತಾ, ಈಗ ಲಾಸ್ಟ್ ಒಂದು 6-7 ವರ್ಷಗಳಿಂದ ನಮ್ಮ ರಿಸಲ್ಟ್ ಅಲ್ಲಿ 50ಕ್ಕಿಂತ ಹೆಚ್ಚು % ಡಿಸ್ಟಿಂಕ್ಷನ್ ಬರ್ತಾ ಇದಾರೆ ಮಕ್ಕಳು. ಆತರ ಅಂದ್ರೆ ಇನ್ನು ಖುಷಿ ಏನಪ್ಪ ಅಂದ್ರೆ 10th ಅಲ್ಲಿ 45-50% ತಕೊಂಡಿರೋ ಮಕ್ಕಳು PUC ಅಲ್ಲಿ ಡಿಸ್ಟಿಂಕ್ಷನ್ ಬರ್ತಾ ಇದ್ದಾರೆ. ನೋಡಿ, ಇನ್ನೇನ್ ಅಷ್ಟು ಒಳ್ಳೆ ಗುಣಮಟ್ಟದ ಎಜುಕೇಶನ್ ನಾವಿಲ್ಲಿ ಕೊಡ್ತಾ ಇದೀವಿ. ಸಿಟಿಲಿದ್ದು ಆ ಗೊಜಲಿಗ್ ಬಿದ್ದು ಅಲ್ಲೇ ಏನೋ ಮಾಡ್ತೀವಿ ಅಂತೆಲ್ಲ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಮಕ್ಕಳನ್ನ ಈ ತರ ಹಳ್ಳಿ ಪ್ರದೇಶಗಳಿಗೆ ಕಳಿಸಿ ಓದಿಸಿದ್ರೆ ನಿಜವಾಗಿಯೂ ಅವರ ಭವಿಷ್ಯ ತುಂಬಾ ಸುಂದರವಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 10th ಅಲ್ಲೂ ಇಲ್ಲೇ ಓದ್ತಾ ಇದ್ದೆ. ನನ್ನ ಸೀನಿಯರ್ಸ್ ನಂಗೆ ಫಸ್ಟೇ ಹೇಳ್ತಿದ್ರು ಇಲ್ಲೇ ಬಾ ಚೆನ್ನಾಗಿದೆ ಅಂತ. ಇಲ್ಲಿ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಗುರಿನ ನಾವು ತಲುಪಕ್ಕೆ ಅವರಿಂದ ಎಷ್ಟು ಸಪೋರ್ಟ್ ಬೇಕೋ ಅಷ್ಟನ್ನು ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಇಂಥ ಗ್ರೀನ್ ಫುಲ್ಲು ತಿರುಗಿದ್ರು ಗ್ರೀನ್, ಈ ಪ್ರದೇಶದಲ್ಲಿ ಓದೋದಕ್ಕೆ ತುಂಬಾನೇ ಖುಷಿ ಆಗತ್ತೆ. ಮತ್ತೆ ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ಮೆಸ್ಸಿಗೆ ಹೋದ್ರೆ ಫುಲ್ ಹೆಲ್ತಿ ಆ್ಯಂಡ್ ಹೈಜಿನಿಕ್ ಫುಡ್ ಸಿಗುತ್ತೆ. ಬಸ್ಸಲ್ಲಿ ಕಂಫರ್ಟ್ ಆಗಿ ಸೇಫ್ ಆಗಿ ಮನೆಗೆ ನಮಗೆ ತಲುಪಿಸ್ತಾರೆ. ಯಾವುದಕ್ಕೂ ನಮ್ಮ ಟೀಚರ್ಸ್ ನಮಗೆ ಪ್ರೆಷರ್ ಮಾಡಲ್ಲ. ಮತ್ತೆ ತುಂಬಾ ಬೋರ್ ಆದ್ರೆ ಅಲ್ಲಿ ಓದಕ್ಕಂತ ಪೀಸ್ ಆಗಿರೋ ಲೈಬ್ರರಿ ಇದೆ. ಇಂಥ ಒಳ್ಳೆ ಕ್ಯಾಂಪಸ್ ಅಲ್ಲಿ ನಾನು ಓದ್ತಿದ್ದೀನಿ ಅನ್ನೋ ಖುಷಿ ನನಗಿದೆ. ನಾನು 6 ವರ್ಷದಿಂದ ಹೋಮ್ ಸ್ಕೂಲಿಂಗ್ ಮಾಡಿದ್ದು. ನಾನು ಒಂದು ಸೆಕ್ಯೂರ್ಡ್ ಸರ್ಕಲ್ ಒಳಗೆ ಇದ್ದ ಅಭ್ಯಾಸ, ಜಾಸ್ತಿ ಆಚೆ ಪ್ರಪಂಚ ನೋಡಿದಿರ್ಲಿಲ್ಲ. 10th ಆದ್ಮೇಲೆ ನಾನು ಡಿಸೈಡ್ ಮಾಡಿದ್ದು ಆಚೆ ಬರಬೇಕು, ಹಾಸ್ಟೆಲ್ ಇರಬೇಕು, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ತುಂಬ ಜನನ ಕೇಳಿ ತುಂಬ ಹುಡುಕಾಡಿದಾಗ ನಮಗೆ ತುಂಬ ಕಂಫರ್ಟಬಲ್ ಮತ್ತು ಇಂಟ್ರೆಸ್ಟಿಂಗ್ ಅನಿಸಿದ್ದು ಹೊಂಗಿರಣ.
ಇಲ್ಲಿ ಕ್ಯಾಂಪಸ್ ನೋಡಕ್ ಬಂದಾಗ್ಲೂ ಅಷ್ಟೇ ನನಗೆ ಕಂಫರ್ಟ್ ಝೋನು, ಆಮೇಲೆ ನನ್ನ ಇಂಟ್ರೆಸ್ಟ್ಸಿಗೆ, ನನ್ನ ಪ್ರಾಬಬ್ಲಿ ಎಜುಕೇಷನಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಸಿದ್ದು ತುಂಬ ನಿಜ. ಆಮೇಲೆ ಇಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು ಅಷ್ಟೇ, ಹಾಸ್ಟೆಲ್ ಫ್ಯಾಕಲ್ಟಿ ಇರ್ಬೋದು, ಆಮೇಲೆ ವಾರ್ಡನ್ನು, ಟೀಚರ್ಸು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವುದೇ ಪ್ರಾಬ್ಲಮ್ ಆದ್ರೂ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಆ್ಯಂಡ್ ತುಂಬ ಸಪೋರ್ಟ್ ಸಿಗತ್ತೆ. ಆಮೇಲೆ ಇಲ್ಲಿ ಬರೀ ಎಜುಕೇಷನ್ ಅಷ್ಟೇ ಅನ್ನೋದಲ್ಲ, ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಆಮೇಲೆ ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ತುಂಬ ಚಂದ ಮಾಡ್ತಾರೆ. ನನ್ನ ಪೇರೆಂಟ್ಸ್ ತುಂಬ ವರ್ಷದಿಂದ ಇದ್ರ ಬಗ್ಗೆ ನೋಡ್ತಿದ್ರು. ನಾನು ಹೋಮ್ ಸ್ಕೂಲಿಂಗ್ ಮಾಡ್ತಿದ್ದಿಂದ ಯಾವಾಗಾರ ಒಂದ್ಸಲ ಎಲ್ಲಾರ ಸ್ಕೂಲ್ಗೆ ಪ್ರಾಪರ್ ಆಗಿ ಏನಾರ ಮಾಡ್ಬೇಕಂದ್ರೆ ಹೊಂಗಿರಣಕ್ಕೆ ಸೇರಿಸ್ಬೇಕು ಅಂತ ಡಿಸೈಡ್ ಆಗಿದೆ. ನಾನು ಫಸ್ಟಿಂದನೂ ಸೈನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ಸೈನ್ಸ್ ಲೈನಲ್ಲೇ ಮುಂದೆ ಹೋಗ್ಬೇಕನ್ನೋ ಆಸೆ ಇತ್ತು. ಹೊರಗಡೆ ಎಲ್ಲ ವಿಚಾರಿಸಿದಾಗ ಹೊಂಗಿರಣ ಮೇಲೆ ಒಳ್ಳೆ ಒಪಿನಿಯನ್ ಕೊಟ್ಟರು, ಹಾಗೆ ಹೊಂಗಿರಣಕ್ಕೆ ಸೇರ್ಕೊ ಅನ್ನೋ ಸಜೆಷನ್ ಕೊಟ್ಟರು. ಸೊ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೇರಿಕೊಂಡೆ. ಬಂದು 1 ವರ್ಷ ಆಯಿತು. ಇಲ್ಲಿ ಟೀಚರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿ ಎಲ್ಲ ಕಾನ್ಸೆಪ್ಟ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗೇನೆ ಕೋಚಿಂಗ್ ಆಗಿರ್ಬೋದು, CET ಕೋಚಿಂಗ್, JEE, ನೀಟ್ ಕೋಚಿಂಗ್ ಎಲ್ಲ ಪೇಪರ್ ಸೆಟ್ಟರ್ಸೇ ಬಂದ್ಬಿಟ್ಟು ಕೋಚಿಂಗ್ ಮಾಡ್ತಿದ್ದಾರೆ. ಇಂಡಿವಿಜುವಲ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಾರೆ. ಹಾಗೇನೆ ಸ್ಟಡೀಸ್ ಜೊತೆ ಲ್ಯಾಬ್ಸನ್ನು ಕೂಡ ಹಾಗೆ ಪ್ಯಾರಲಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಬೇಕಂದ್ರೂ ನಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ರೂ ಅದನ್ನು ಗುರುತಿಸ್ಬಿಟ್ಟು ಅವ್ರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಪೋರ್ಟನ್ನು ಕೊಡ್ತಿದ್ದಾರೆ. ಹಾಗೇನೆ ನಮ್ಮ ರೋಹಿತ್ ಸರ್ ಕೂಡ ATL ಅಲ್ಲಿ ರೋಬೋಟಿಕ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋ ಥರ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳಕ್ಕೆ. ನಮ್ಮ ಉದ್ದೇಶನೇ ಅದು. ಅಂದ್ರೆ ಸೈನ್ಸ್ ತಗೊಳ್ಳೋದು ಬರೀ ಡಾಕ್ಟರ್ ಆಗಕ್ಕೆ, ಇಂಜಿನಿಯರ್ ಆಗಕ್ಕೆ ಅಲ್ಲ, ಅಥವಾ ಇಂಜಿನಿಯರ್ ಆಗಿ ಯಾವುದೋ ಕಂಪ್ನಿಯಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋಕ್ಕಲ್ಲ. ಸೈನ್ಸ್ ತಗೊಂಡಿರೋ ಮಕ್ಕಳು ತಮ್ಮ ಉದ್ಯಮಗಳನ್ನ ಹುಟ್ಟಾಕ್ಬೇಕು, ಆಂಟ್ರಪ್ರನರ್ಸ್ ಆಗ್ಬೇಕು, ತಮ್ಮದೇ ಕಂಪ್ನಿಗಳನ್ನ ಹುಟ್ಟಾಕ್ಬೇಕು, ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ಕೊಡಬೇಕು ಅಂತ ಇಂಜಿನಿಯರೇ ಆಗಲಿ, ಬಟ್ ಪ್ಯಾಷನ್ ಇರುವಂತ ಇಂಜಿನಿಯರ್ ಆಗಲಿ, ಡಾಕ್ಟರೇ ಆಗಲಿ, ಸೇವಾ ಮನೋಭಾವ ಇರುವಂತ ಅದ್ಭುತ ಡಾಕ್ಟರ್ ಆಗಿ ಬದಲಾಗ್ಲಿ, ಅದು ನಮ್ಮ ಉದ್ದೇಶ. ಅವರಿಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಬೇಕು. ಅದಕ್ಕೆ ನಾವು ಈ ಲ್ಯಾಬ್ ನ ತುಂಬಾ ಅಮೋಘವಾಗಿ ಬಳಸ್ಕೊಂತ ಇದೀವಿ. ಅಂದ್ರೆ ಅವರು ಸೈನ್ಸ್ ನ ಓದಲ್ಲ, ಸೈನ್ಸ್ ನ ಮಾಡಿ ಕಲಿತಾರೆ. ಅದೇ ರೀತಿ ನಮ್ಮ ಲ್ಯಾಬ್ ಗಳನ್ನ ನಾವು ಡಿಸೈನ್ ಮಾಡಿದೀವಿ. ಮಕ್ಕಳಿಗೆ ಥಿಯರಿ ಜೊತೆ ಪ್ರಾಕ್ಟಿಕಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು, ಮತ್ತೆ ರಿಯಲ್ ಲೈಫಲ್ಲಿ ಈ ಪ್ರಾಕ್ಟಿಕಲ್ಸ್ ಅಥವಾ ಈ ಎಕ್ಸ್ಪೆರಿಮೆಂಟ್ಸ್ಗಳು ಎಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಪ್ರಾಕ್ಟಿಕಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆ ಬೋರ್ಡ್ ಎಕ್ಸಾಮ್ ರಿಸಲ್ಟಲ್ಲಿ ಇರ್ಬೋದು ಅಥವಾ ಎಂಟ್ರೆನ್ಸ್ ಎಕ್ಸಾಮಿಗೆ ಇರ್ಬೋದು, ಪ್ರಾಕ್ಟಿಕಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಮ್ಮ ಕಾಲೇಜಲ್ಲಿ ವೆಲ್ ಇಕ್ವಿಪ್ಡ್ ಸಫಿಸ್ಟಿಕೇಟೆಡ್ ಲ್ಯಾಬ್ಸ್ಗಳಿದೆ. ಸೊ ಮಕ್ಕಳಿಗೆ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಸಿಗುತ್ತೆ. ಅವರು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಅದನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಅವರಿಗೆ ಅವಕಾಶಗಳನ್ನ ಮಾಡಿಕೊಡ್ತಿದ್ದೀವಿ. ತುಂಬಾ ಉತ್ತಮ ಅಂಕ ಪಡೆದಿರುವಂತಹ ಮಕ್ಕಳು ಇಲ್ಲಿ ಒಂದೇ, ಕಡಿಮೆ ಬಂದಿದೆ ನನ್ನ ಮಗನಿಗೆ ಅವನೇನೋ ಓದೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ಇಲ್ಲಿ ನೆಗ್ಲೆಕ್ಟ್ ಆಗೋದಿಲ್ಲ. ಮತ್ತೆ ಒಳ್ಳೆ ಅಂಕ ಪಡೆದವರಿಗೆ ಒಂದಿಷ್ಟು ಫೀಸ್ ಅಲ್ಲಿ ಕನ್ಸೆಷನ್ ಕೂಡ ನೀವು ಕೊಡ್ತಾ ಇದ್ದೀರಾ. ಆಮೇಲೆ ಇಲ್ಲಿಯ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಕೇಳ್ಪಟ್ಟೆ, ಇದ್ರ ಬಗ್ಗೆ ಹೇಳ್ಬೋದಾ? ಸರ್, ಆಕ್ಚುಲಿ ನಮ್ಮ ಮ್ಯಾನೇಜ್ಮೆಂಟ್ ನವರು ಕೂಡ ಟೀಚರ್ಸ್ ಆಗಿದ್ದವ್ರೆ, ಹಾಗಾಗಿ ನಮಗೆ ಬಹಳ ಅನುಕೂಲ. ಯಾಕಂದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಅವರಿಗೆ ನಾವು ಹೇಳಕ್ಕಿಂತ ಮುಂಚೆ ಅರ್ಥ ಆಗುತ್ತೆ. ಮತ್ತೆ ತುಂಬಾ ಕನಸುಗಳನ್ನ ಕಾಣ್ತಾರೆ ಅವರು, ವಿಜ್ಞಾನ ಶಿಕ್ಷಣ ಅಂದ್ರೆ ಹೀಗೆ ಇರ್ಬೇಕಂತ. ನೀವು ಗಮನಿಸಿರ್ಬೋದು, ನಮ್ಮಲ್ಲಿ ವಿಜ್ಞಾನ ಮಾತ್ರ ಇರೋದು, ಕಾಮರ್ಸ್ ಆರ್ಟ್ಸ್ ಇಲ್ಲ. ಯಾಕೆಂದ್ರೆ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಕೊಡ್ಬೇಕು. ನಾವು ಸುಮ್ಮನೆ ಎಲ್ಲ ಕಡೆ ಹರಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾವು ಬರೀ ಸೈನ್ಸ್ಗೆ ರಿಸ್ಟ್ರಿಕ್ಟ್ ಆದ್ವಿ. ಮತ್ತೆ ಇಲ್ಲಿ ಫೆಸಿಲಿಟಿ ವೈಸ್ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ, ಓಪನ್ ಅಡ್ಮಿಷನ್, ಮೊದಲು ಬಂದವರಿಗೆ ಆದ್ಯತೆ. ಸೊ ಅಂದ್ರೆ ವಿಜ್ಞಾನ ಓದೋ ಆಸಕ್ತಿ ಇರೋ ಎಲ್ಲಾ ಮಗುವಿಗೂ ಸೀಟ್ ಸಿಗ್ಬೇಕು. ಈಗ 10th ಅಲ್ಲಿ ಏನೋ ಪರ್ಸೆಂಟೇಜ್ ಕಡಿಮೆ ಇದೆ ಸೀಟ್ ಕೊಡಲ್ಲ ಅಂತ ಹೇಳಲ್ಲ, ಅಥವಾ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ನಿಮಗೆ ಮಾತ್ರ ಸೀಟ್ ಕೊಡ್ತೀವಿ ಅಂತ ನಾವೆಲ್ಲೂ ಹೇಳಲ್ಲ. ಯಾರೇ ಬಂದ್ರು ಸೀಟ್ ಕೊಡ್ತೀವಿ, ಆದ್ರೆ ಅವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಬೇಕು. ಅಂತವ್ರು 35% ಇದ್ರು ನಾವು ಸೀಟ್ ಕೊಡ್ತೀವಿ. ಆಸಕ್ತಿ ನಮಗೆ ಅರ್ಥ ಆಗ್ಬೇಕು ಇಂಟರ್ವ್ಯೂ ಅಲ್ಲಿ. ಸರ್, ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಇಲ್ಲಿಗೆ ಭೇಟಿ ಕೊಟ್ಟಾಗ ಇಡೀ ಕ್ಯಾಂಪಸ್ ಅನ್ನ ತೋರಿಸಿದ್ರಿ, ಮಾಹಿತಿಯನ್ನ ಕೊಟ್ರಿ, ನಮ್ಮ ವೀಕ್ಷಕರಿಗೂ ನಾವು ಅದನ್ನ ತೋರಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮ ಸಂಸ್ಥೆಗೆ, ನಿಮಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಹೆಗ್ಗದ್ದೆ ಸ್ಟುಡಿಯೋಸ್ ಇಂದ ಸಂದೀಪ್ ಸರ್ ಮತ್ತೆ ಅವರ ಸ್ನೇಹಿತರು ಇಲ್ಲಿ ಬಂದ್ರು. ಬೆಳಗ್ಗೆ ಬಂದವರೇ ನಮ್ಮ ಕಾಲೇಜ್ ನೋಡಬಹುದು ಅಂತ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಇವ್ರು ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಒಳ್ಳೆ ಸಾಮಾಜಿಕ ಕಳಕಳಿ ಇಟ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ಕೊಳ್ಳೋದು ನನಗೆ ಖುಷಿ. ಜೊತೆಗೆ ನೀವು ಬಂದಿದ್ದು ನನಗೆ ನಿಜವಾಗ್ಲೂ ಒಂದು ಸರ್ಪ್ರೈಸ್. ಹಾಗೆ ನೀವು ಅಷ್ಟೇ ನಮ್ಮ ಸಂಸ್ಥೆ ಬಗ್ಗೆ ನೋಡಿ ಇಷ್ಟ ಆದ್ರೆ ಒಮ್ಮೆ ಬಂದು ಹೋಗಿ ನಿಮಗೆ ಖುಷಿ ಆದ್ರೆ ನಮ್ಮ ಜೊತೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮ್ಮ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ, ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು, ಮತ್ತೆ ಕಡಿಮೆ ದರದಲ್ಲಿ ಸಿಗ್ಬೇಕು. ಯಾಕಂದ್ರೆ ಜನರನ್ನು ಲೂಟಿ ಮಾಡೋ ಅವಶ್ಯಕತೆ ನಮಗಿಲ್ಲ. ಒಳ್ಳೆ ಶಿಕ್ಷಣ ಕೊಡೋಣ, ಯಾಕಂದ್ರೆ ಸಮಾಜವನ್ನು ನಾವು ಬೆಳೆಸಬೇಕು ಒಟ್ಟಾರೆಯಾಗಿ. ಅದು ನಮ್ಮ ಮೂಲ ಉದ್ದೇಶ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗ ಹೆಗ್ಗೋಡಲ್ಲಿ
ಇದ್ದು ನಾನು ಈ ವಿಡಿಯೋನ ಮಾಡ್ತಿರುವಂಥದ್ದು. ಬೆಂಗಳೂರಿಂದ ಇಲ್ಲಿಗೆ ಬಂದಿರುವಂತಹ ಉದ್ದೇಶವೇ ಅದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ದಾರಿ ಮಧ್ಯೆ ಎಲ್ಲೆಲ್ಲಿ ಯಾವ್ಯಾವ ಸತ್ವಭರಿತವಾಗಿರುವಂಥ ವಿಚಾರಗಳು ಸಿಗುತ್ತೆ ಅದ್ರ ಬಗ್ಗೆನೇ ವಿಡಿಯೋಸ್ಗಳನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಬಂದಿದ್ದೀವಿ. ಸೊ ನಿಮ್ಮ ಮಗುವಿಗೂ ಇದು ಸಹಾಯ ಆಗಲಿ ಅನ್ನುವಂಥ ಮನೋಭಿಲಾಷೆಯಲ್ಲಿ ಈ ಒಂದು ಸಂಪೂರ್ಣ ವಿಡಿಯೋನ ನಾನು ನಿಮಗೆ ವಿತರಿಸಿದ್ದೀನಿ. ಯಾರೇ ವಿಡಿಯೋನ ನೋಡಿದ್ರು ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ. ಇನ್ನೂ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂದರೆ ಡಿಸ್ಪ್ಲೇಲಿ ಕಾಣುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.